ನಮಸ್ತೆ. ಆ, ಇದು ಧರ್ಮಮ್ ಅನ್ನೋ ಚಿತ್ರ. ಆಲ್ಮೋಸ್ಟ್ ಆಲ್ ಆಡಿಯನ್ಸು ಈಗ ರಿವ್ಯೂ ಕೊಟ್ಟಿರೋದನ್ನು ನೋಡಿದ್ದೀರಿ. ಹೇಗೆ ಹೇಳಿದ್ದಾರೆ ಏನಿಲ್ಲ ಅಂತೇಳಿ. ನಾನು ಯಾವತ್ತೂ ಅವ್ರಿಗೆ ಆಡಿಯನ್ಸ್ ಅಂತ ಕರೆಯೋಕೆ ಇಷ್ಟಪಡೋಕ್ಕಾಗಲ್ಲ, ಯಾಕೆಂದ್ರೆ ಆ ಧೈರ್ಯ ಇಲ್ಲ ನಮ್ಮ ಹತ್ರ. ಅವರು ಕೇಸರಿ ಕುಲದವರು ಅಥವಾ ಹಿಂದೂ ಅಭಿಮಾನಿಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಿಂದುತ್ವನ ಬೆಳೆಸಬೇಕು, ಇದು ಮಾಡಬೇಕು ಅಂತ ಹೋರಾಡ್ತಾ ಇರೋರು. ಅವ್ರಿಗೋಸ್ಕರ ಮಾಡಿರೋ ಸಿನಿಮಾ. ಅವ್ರು ದಯವಿಟ್ಟು ಈ ಸಿನಿಮಾ ನೋಡಲಿ. ಆ ಸಿನಿಮಾ ನೋಡಿ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ತೀರ್ಮಾನ ತೊಗೊಳ್ಳೋಣ. ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತ ಈಗ ಎತ್ತರು ಹೆಗಣ ಮುದ್ದ ಅನ್ನೋ ಥರ ಇದ್ದೇ ಇರ್ತದೆ. ನಾವು ನಮ್ಮ ಪಾಡಿಗೆ ನಾವೇ ಬೆನ್ನು ತಪ್ಪಿಸ್ಕೊತಾ ಇರ್ತೀವಿ. ಅದು ಅಲ್ಲ, ಸಿನಿಮಾ ನೋಡಲಿ, ಆಮೇಲೆ ಅವ್ರು ಹೇಳಿ, ನಮಗೆ ತೊಂದರೆ ಇಲ್ಲ. ಹೇಳಿ ಅಮ್ಮ. ಮತ್ತೆ ಕೊನೆಯದಾಗಿ ಹೇಳೋದೇನು, ದಯವಿಟ್ಟು ಸಿನಿಮಾ ನೋಡಿ. ಒಂದನೇದಾಗಿ ಕನ್ನಡ ಸಿನಿಮಾ ನೋಡಿ, ಅದು ಭಾರತೀಯ ಎಲ್ಲ ಸಿನಿಮಾಗಳನ್ನು ನೋಡಿ, ಕನ್ನಡ ಸಿನಿಮಾನೂ ನೋಡಿ. ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಬಟ್ ಇದು ಸಿನಿಮಾ ಅಂತ ನೋಡ್ಕೊಳಕ್ಕೆ ಹೋಗ್ಬೇಡಿ. ಇದೊಂಥರ ಮುಂದಿನ ದಿನಗಳಲ್ಲಿ ನಾವು ಏನಾಗಬಹುದು ಅನ್ನೋದನ್ನ ಒಂದು ರಿಸಲ್ಟ್ ಇದೆ. ಆ ರಿಸಲ್ಟನ್ನು ತೆಗೆದು ಹಾಕಬೇಕು ಅಂದರೆ ಇದನ್ನು ನೋಡಲೇಬೇಕಾಗುತ್ತೆ ನೀವು. ಬಿಕಾಸ್ ಏನಂದರೆ ಕಾಶ್ಮೀರಿ ಫೈಲ್ಸ್ ಮತ್ತು ಕೇರಳ ಫೈಲ್ಸ್ ಥರ ಮತ್ತೆ ಇನ್ನೊಂದು ಘಟನೆಗಳು ಈ ಭಾರತದಲ್ಲಿ ನಡೀಬಾರ್ದು ಅಂದರೆ ಈ ಸಿನಿಮಾ ನೋಡಲೇಬೇಕಾಗುತ್ತೆ ನೀವು. ಖಂಡಿತವಾಗ್ಲೂ ಈ ಸಿನಿಮಾ ನೋಡಿ, ಆಮೇಲೆ ಆ ಥರ ಘಟನೆಗಳು ನಡೆದ್ರೆ ಆಮೇಲೆ ನಮಗೆ ಹೇಳಿ. ಥ್ಯಾಂಕ್ ಯು. ನನ್ನ ಹೆಸರು ನಾಗಮುಖ ಅಂತೇಳಿ. ಹಾಂ.